ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉತ್ತರ ಕನ್ನಡದ ಹುಡುಗಿ ಅನ್ವಿತಾ. ನಿಮ್ಮೆಲ್ಲರಿಗೂ ಮೈದಾ ಹಿಟ್ಟಲ್ಲಿ ಪರೋಟ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ಆದರೆ ಇವತ್ತು ನಾನು ಗೋಧಿ ಹಿಟ್ಟಲ್ಲಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗಿದ್ರೆ ಬನ್ನಿ ಹೋಗಿ ನೋಡ್ಕೊಬರೋಣ. ಮೊದಲು 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಅಡುಗೆ ಎಣ್ಣೆ, ಉಪ್ಪು. ಒಂದು ಗೋಧಿ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋಬೇಕು. ನಂತರ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಕಲಿಸ್ಕೊಂಡ್ಮೇಲೆ ಎಣ್ಣೆ ಹಾಕಿ ಕಣ್ಕ ಥರ ರೆಡಿ ಮಾಡಿ ಇಟ್ಕೋಬೇಕು. ಹೋಳಿಗೆಗೆಲ್ಲ ಕಣ್ಕೆ ಮಾಡ್ತಾರಲ್ವ ಆ ಥರ. ಇವಾಗ ಕಣ್ಕನ ನೆನೆಯೋಕೆ ಬಿಡೋಣ. ನೆಕ್ಸ್ಟು ಎಣ್ಣೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ಸಾಸಿವೆ, ಜೀರಿಗೆ, ನಿಂಬೆಹಣ್ಣಿನ ರಸ, ಉಪ್ಪು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಈಗಾಗಲೇ ಬೇಯಿಸಿಟ್ಟಿರೋ ಆಲೂಗಡ್ಡೆನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಂಬೆಯ ರಸ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೋಬೇಕು. ಆವಾಗ ಕಣ್ಕದಿಂದ ರೆಡಿ ಮಾಡಿದ್ವಲ್ಲ ಅದನ್ನು ಚೆನ್ನಾಗಿ ನಾದ್ಕೊಂಡು ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಂತರ ಅದನ್ನು ಸ್ವಲ್ಪ ತಟ್ಟಿ ಅದಕ್ಕೆ ಆಲೂ ಪಲ್ಯನ ಅದರೊಳಗೆ ನೀಟಾಗಿ ತುಂಬಬೇಕು. ಅದನ್ನು ಸ್ವಲ್ಪ ನಿಧಾನವಾಗಿ ತಟ್ಟಿ ನಂತರ ಅದನ್ನು ಲಟ್ಟಣಿಗೆ ಸಹಾಯದಿಂದ ತೆಳ್ಳಗೆ ಉತ್ಕೋಬೇಕು. ನಂತರ ಅದನ್ನು ಒಂದು ಚಿಬ್ಲಕ್ಕೆ ತಕ್ಕೋಬೇಕು. ಕಾದಿರೋ ಹಂಚಿನ ಮೇಲೆ ಪರೋಟನ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟು ಹಿಂದೆ ಮುಂದೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಿಸಿ ಬಿಸಿಯಾದ ಆಲೂ ಪರೋಟ ಜೊತೆ ತುಪ್ಪನ ಹಾಕಿ ಸರ್ವ್ ಮಾಡಿದ್ರೆ ಆಲೂ ಪರೋಟ ಸವಿಯೋಕ್ಕೆ ಸಿದ್ಧ.